ಮಳೆಯ ಜೊತೆಗೆ ಮತ್ತೆ ದಾಂಗುಡಿ ಇಡ್ತಿರುವ ಕೋವಿಡ್ ಮಾರಿ ನಿಧಾನಗತಿಯಲ್ಲಿ ದಿನೇ ದಿನೇ ಒಬ್ಬೊಬ್ಬರ ದೇಹ ಹೊಕ್ಕುತ್ತಿದೆ. ರಾಜ್ಯದಲ್ಲಿ ಇಂದು ಮತ್ತೆ 37 ಕೋವಿಡ್ ಕೇಸ್ ದಾಖಲಾಗಿವೆ. ಇನ್ನು ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದ್ದು ಗರ್ಭಿಣಿಯರು, ವೃದ್ಧರಿಗೆ ಮಾಸ್ಕ್ ಕಡ್ಡಾಯಗೊಳಿಸಿದೆ. ಇಂದು ಸಿಎಂ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಸಚಿವರು, ಅಧಿಕಾರಿಗಳು, ತಜ್ಞರ ಜೊತೆಗಿನ ಸಭೆಯಲ್ಲಿ ಕೆಲ ಸೂಚನೆ ನೀಡಲಾಗಿದೆ. ಮಳೆ ಜೊತೆಗೆ ಎಂಟ್ರಿ ಕೊಟ್ಟ ಕೋವಿಡ್ ಗುಮ್ಮ, ನಿಧಾನಗತಿಯಲ್ಲಿ ದೇಹ ಸೇರುತ್ತಿದೆ ಹೆಮ್ಮಾರಿ. ಗರ್ಭಿಣಿಯರು, ವೃದ್ಧರಿಗೆ ಮಾಸ್ಕ್ ಕಡ್ಡಾಯ. 3 ವರ್ಷದ ಬಳಿಕ ಮತ್ತೆ ಕೋವಿಡ್ ಗುಮ್ಮ ಒಕ್ಕರಿಸಿಕೊಂಡಿದೆ. ಮಳೆ ಆರ್ಭಟದ ನಡುವೆ ಕೊರೋನಾ ಅಬ್ಬರ ದಿಢೀರ್ ಉಲ್ಬಣಗೊಳ್ತಿದೆ. ದೇಶದಲ್ಲಿ ಸಕ್ರಿಯ ಕೇಸ್ಗಳ ಸಂಖ್ಯೆ 1,000 ದಾಟಿದೆ. ರಾಜ್ಯದಲ್ಲಿ ಕೊರೋನಾ ನಿಧಾನಗತಿಯಲ್ಲಿ ಹೆಚ್ಚಳವಾಗ್ತಿದೆ. ಕಳೆದ 3 ಅಲೆಗಳಂತೆ ಈ ಬಾರಿಯೂ ಕರ್ನಾಟಕಕ್ಕೆ ನೆರೆ ರಾಜ್ಯಗಳೇ ಹೊರೆಯಾಗಿವೆ. ಮಹಾಮಾರಿ ಕೋವಿಡ್ ಎದುರಿಸಲು ರಾಜ್ಯ ಸರ್ಕಾರ ಸನ್ನದ್ಧವಾಗಿದೆ. ಆರೋಗ್ಯ ಇಲಾಖೆ ಸಚಿವರು, ಅಧಿಕಾರಿಗಳು, ತಜ್ಞರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿ ಕೋವಿಡ್ ಸಂಬಂಧ ಸದ್ಯದ ಪರಿಸ್ಥಿತಿ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ವಯಸ್ಕರು, ಗರ್ಭಿಣಿ, ಬಾಣಂತಿಯರು, ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂತೆ ತಿಳಿಸಿದರು. ಗರ್ಭಿಣಿಯರು, ವೃದ್ಧರಿಗೆ ಮಾಸ್ಕ್ ಕಡ್ಡಾಯಗೊಳಿಸಿದ್ದಾರೆ. ಮಕ್ಕಳಲ್ಲಿ ಜ್ವರ, ನೆಗಡಿ ಕಂಡುಬಂದರೆ ರಜೆ ಕೊಡಲು ಸಿಎಂ ಆದೇಶಿಸಿದ್ದಾರೆ. ಆಸ್ಪತ್ರೆಗಳಲ್ಲಿ ಹಾಸಿಗೆ, ಆಕ್ಸಿಜನ್ ವೆಂಟಿಲೇಟರ್ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಕಡ್ಡಾಯವಾಗಿರುವಂತೆ ಕ್ರಮ ತೆಗೆದುಕೊಳ್ಳಲು ಸಿಎಂ ಅಧಿಕಾರಿಗಳಿಗೆ ಸೂಚಿಸಿದರು. ಇನ್ನು ಸಭೆಯಲ್ಲಿ ಸಿಎಂ ಏನೆಲ್ಲ ಸೂಚನೆ ಕೊಟ್ರು ಅಂತ ನೋಡೋದಾದ್ರೆ, ಸಿಎಂ ಸೂಚನೆ ಏನು? ಜನದಟ್ಟಣೆಯಲ್ಲಿ ಗರ್ಭಿಣಿ, ವೃದ್ಧರಿಗೆ ಮಾಸ್ಕ್ ಕಡ್ಡಾಯ. ವೃದ್ಧರು ಹೆಚ್ಚು ಜನಸಂದಣಿ ಇರುವಲ್ಲಿ ಹೋಗಬಾರದು. ಶೀತ, ಕೆಮ್ಮು, ನೆಗಡಿ, ಜ್ವರ ಇರೋರಿಗೆ ಕೋವಿಡ್ ಟೆಸ್ಟ್. ತೀವ್ರ ಅನಾರೋಗ್ಯ ಇದ್ದವರು ಟೆಸ್ಟಿಂಗ್ ಮಾಡಿಕೊಳ್ಳಬೇಕು. ವಿದೇಶದಿಂದ ಬಂದವರಿಗೆ ಕಡ್ಡಾಯ ಟೆಸ್ಟಿಂಗ್ ಇಲ್ಲ. ನೆಗಡಿ, ಕೆಮ್ಮು ಇರೋ ಮಕ್ಕಳು ಶಾಲೆಗೆ ಬರೋದು ಬೇಡ. ಆಸ್ಪತ್ರೆಗಳಲ್ಲಿ ಬೆಡ್, ಆಕ್ಸಿಜನ್, ವೆಂಟಿಲೇಟರ್ ಸಿದ್ಧತೆಗೆ ಸೂಚನೆ ಕೊಡಲಾಗಿದೆ. ವಸ್ತುಸ್ಥಿತಿ ಏನಿದೆ, ಎಷ್ಟು ಕೇಸಸ್ ಇದೆ, ನಮ್ಮ ತಜ್ಞರ ಸಮಿತಿ ಏನು ಹೇಳ್ತಾ ಇದೆ, ಆಮೇಲೆ ತಯಾರಿಕೆಯನ್ನು ಏನು ಮಾಡ್ಕೊಂಡಿದ್ದೀವಿ ಅದರ ಬಗ್ಗೆನೂ ನಾವು ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟು ಎಲ್ಲ ರೀತಿಯಲ್ಲೂ ಕೂಡ ತಾವು ಎಚ್ಚರಿಕೆಯಿಂದ ಇರಬೇಕು, ತಯಾರಿಕೆ ಇರಬೇಕು. ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಔಷಧಿಗಳು ಇರಬೇಕು, ಟೆಸ್ಟಿಂಗ್ ಕಿಟ್ಸ್ ಸಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ. ವ್ಯಾಕ್ಸಿನ್ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಕೇಳಿದ್ರು. ಸದ್ಯಕ್ಕೆ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ ಅಂತಾನೆ ನಮಗೆ ಕೇಂದ್ರ ಸರ್ಕಾರದಿಂದ ಬಂದಿದೆ. ಮುನ್ನೆಚ್ಚರಿಕೆ ಕ್ರಮಗಳು ಮತ್ತು ಎಚ್ಚರಿಕೆಯಿಂದ ಇರುವಂಥದ್ದು ಮಾಡ್ತಕ್ಕಂಥದ್ದು ಮಾಡಿದ್ದೀವಿ. ಕೊರೋನಾತಂಕ ಮಧ್ಯೆ ಶಾಲಾರಂಭ. ಖಾಸಗಿ ಶಾಲೆಗಳಲ್ಲಿ ಕೊರೋನಾ ರೂಲ್ಸ್. ರಾಜ್ಯದಲ್ಲಿ ನಿಧಾನವಾಗಿ ಕೊರೋನಾ ಕೇಸ್ಗಳ ಏರಿಕೆ ಮಧ್ಯೆ ಇಂದಿನಿಂದ ಖಾಸಗಿ ಶಾಲೆಗಳು ಆರಂಭ ಆಗಿವೆ. ರಾಜಾಜಿನಗರದ ಹಲವು ಖಾಸಗಿ ಶಾಲೆಗಳಲ್ಲಿ ಶಾಲೆಗೆ ಬರುವ ಮಕ್ಕಳಿಗೆ ಸ್ಯಾನಿಟೈಸ್ ವ್ಯವಸ್ಥೆ ಮಾಡಲಾಗಿದೆ. ಮಕ್ಕಳು ಕೂಡ ಮಾಸ್ಕ್ ಹಾಕಿಕೊಂಡು ಬರ್ತಿದ್ದು ಪೋಷಕರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗಳಿಗೆ ಗೈಡ್ಲೈನ್ಸ್. ಫನಾದಿಂದ ಮಾರ್ಗಸೂಚಿ ರಿಲೀಸ್. ಕೊರೋನಾ ಕೇಸ್ ಹೆಚ್ಚಳ ಬೆನ್ನಲ್ಲೇ ಖಾಸಗಿ ಆಸ್ಪತ್ರೆಗಳಿಂದ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಫನಾಯಿಂದ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಗಳಿಗೆ ಕೊರೋನಾ ಮಾರ್ಗಸೂಚಿ. ಸಿಬ್ಬಂದಿ, ರೋಗಿಯ ಸಂಬಂಧಿಕರಿಗೆ ಮಾಸ್ಕ್ ಬಳಕೆ ಕಡ್ಡಾಯ. ವೈದ್ಯಕೀಯ ಸಿಬ್ಬಂದಿಗೆ ಎಸ್ಒಪಿ ತರಬೇತಿಗೆ ಸೂಚನೆ. ರೋಗ ಲಕ್ಷಣವಿರುವ ವ್ಯಕ್ತಿಗಳ ಪರೀಕ್ಷೆಗೆ ಆದ್ಯತೆ ನೀಡುವುದು. ಹೈರಿಸ್ಕ್ ಕಾಂಟ್ಯಾಕ್ಟ್ ಟೆಸ್ಟಿಂಗ್ಗೆ ಸೂಚನೆ. ಶಂಕಿತ, ದೃಢಪಡಿಸಿದ ಕೇಸ್ ಬಗ್ಗೆ ಡಿಎಚ್ಒಗೆ ತಕ್ಷಣ ವರದಿ ನೀಡುವುದು. ನಿಖರ ಡೇಟಾವನ್ನ ಸರ್ಕಾರಿ ಪೋರ್ಟಲ್ಗಳಿಗೆ ಅಪ್ಲೋಡ್ ಮಾಡುವುದು. ಆಮ್ಲಜನಕ, ಮೂಲ ಸೌಕರ್ಯಗಳ ಸ್ಥಿರ ಪೂರೈಕೆ ಖಚಿತಪಡಿಸಿಕೊಳ್ಳುವುದು. ಔಷಧ, ಪಿಪಿಇ ಕಿಟ್ಗಳ ಸ್ಟಾಕ್ಗಳನ್ನು ಇಟ್ಟುಕೊಳ್ಳುವುದು. ಐಸಿಎಂಆರ್ ಸರ್ಕಾರ ಹೊರಡಿಸಿದ ಗೈಡ್ಲೈನ್ಸ್ ಅನುಸರಿಸಲು ಸೂಚನೆ ನೀಡಲಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ನಿಧಾನವಾಗಿ ಕೊರೋನಾ ತನ್ನ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳುತ್ತಿದ್ದು, ಮಳೆ ನಡುವೆ ಸೋಂಕು ಉಲ್ಬಣವಾಗುವ ಆತಂಕ ಇನ್ನಷ್ಟು ಭೀತಿ ಹುಟ್ಟಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.